ಇವತ್ತಿನ ಒಂದು ಟೀಸರ್ ಮತ್ತೆ ರಾಯ ಅನ್ನುವಂಥ ಒಂದು ಕ್ಯಾರೆಕ್ಟರ್ ಇಂಟ್ರೊಡಕ್ಷನ್ ಏನಿತ್ತು ಕಳೆದ ಒಂದು ಟೀಸರ್ ನಲ್ಲಿ ಅದನ್ನ ಮತ್ತೆ ಮುಂದುವರಿಸಿದ್ದಾರೆ. ಸೊ ರಾಯ ಹೇಗೆ ಎಷ್ಟು ದೊಡ್ಡದಾಗಿ ಆಕ್ಷನ್ ಅಲ್ಲಿ ತೊಡಗ್ತಾನೆ, ಹೇಗೆ ಆ ಒಂದು ಸಿಂಡಿಕೇಟ್ನ ಕ್ರೈಮ್ ಸಿಂಡಿಕೇಟ್ನ ನಾಶ ಮಾಡ್ತಾನೆ, ಇದೆಲ್ಲವನ್ನೂ ಕೂಡ ತೋರಿಸುವಂತಹ ಒಂದು ಪ್ರಯತ್ನ ಟೀಸರ್ ನಲ್ಲಾಗಿದೆ. ಸೊ ನಿಮ್ಗೆಲ್ಲರಿಗೂ ಕೂಡ ಈಗಾಗಲೇ ಗೊತ್ತಾಗಿರೋ ಹಾಗೆ 1940ರಿಂದ 1970ರ ಒಂದು ಕಾಲಘಟ್ಟದಲ್ಲಿ ಆಗುವಂತಹ ಒಂದು ಕಥೆ ಇದು ಅನ್ನುವಂಥದ್ದನ್ನ ಎಲ್ಲ ಕಡೆನೂ ಚರ್ಚೆ ಆಗ್ತಾ ಇದೆ. ಅದು ಕೂಡ ಗೋವಾದ ಒಂದು ಕ್ರೈಮ್ ಸಿಂಡಿಕೇಟ್ ಏನಿತ್ತು, ಸೊ ಅದನ್ನ ಭೇದಿಸಿ ಅಲ್ಲೇ ಒಬ್ಬ ಗ್ಯಾಂಗ್ಸ್ಟರ್ ಆಗಿದ್ಕೊಂಡು ಅದನ್ನ ಭೇದಿಸಿ ಅಲ್ಲಿ ಎಲ್ಲ ಗ್ಯಾಂಗ್ಸ್ಟರ್ಗಳನ್ನ ಅಥವಾ ಈ ದುಷ್ಟರನ್ನ ಸಂಹಾರ ಮಾಡುವಂತಹ ಒಂದು ಕಥೆ ಬಹುಶಃ ಇದಾಗಿರ್ಬೋದು. ಆ ಒಂದು ಕ್ಯಾರೆಕ್ಟರ್ ರಾಯನ ಕ್ಯಾರೆಕ್ಟರ್ ಆಗಿ ಇಲ್ಲಿ ಬಂದಿದೆ ಅನ್ನುವಂಥದ್ದನ್ನ ಕೆಲವೊಂದು ಕಡೆ ವಿಶ್ಲೇಷಣೆ ಮಾಡ್ತಾ ಇರುವಂಥದ್ದನ್ನ ನೋಡ್ತಾ ಇದ್ದೀವಿ. ಸೊ ಗೋವಾ ಅಂತ ಹೇಳಿದಾಗ ಆಗ ಪೋರ್ಚುಗಲ್ನ ಒಂದು ಹಿಡಿತದಲ್ಲಿ ಏನಿತ್ತು, ಸೊ ಅಲ್ಲಿ ಆ ಒಂದು ಸಿಂಡಿಕೇಟ್ ಇದು ಕೇವಲ ಗೋವಾಗೆ ಮಾತ್ರ ಸೀಮಿತ ಆಗಿರೋದಿಲ್ಲ, ಗಡಿ ದಾಟಿ ಬೇರೆ ಬೇರೆ ರಾಷ್ಟ್ರಗಳಿಗೂ ಕೂಡ ಹೋಗುತ್ತೆ. ಅಂದ್ರೆ ಓವರ್ ಆಲ್ ಒಂದು ಇಂಟರ್ನ್ಯಾಷನಲ್ ಬಾರ್ಡರ್ಸ್ ನ ಶೇರ್ ಮಾಡ್ಕೊಂಡಿರುವಂತಹ ಒಂದು ಕಥೆ ಅನ್ನುವಂಥದ್ದನ್ನ ಇಲ್ಲಿ ಹೇಳ್ಬೋದು ಬೇರೆ ಬೇರೆ ಭಾಗಗಳಲ್ಲಿ. ಯಾಕಂದ್ರೆ ಅಲ್ಲೂ ಕೂಡ ನಾವು ಗಮನಿಸಬಹುದು ಒಂದು ಬೀಚ್ ಸೈಡ್ನ ಒಂದು ವಿಜುವಲ್ಸ್ ಆಗಲಿ ಅಥವಾ ಒಂದು ಹಿಮದ ರಾಶಿ ಇರುವಂತಹ ಒಂದು ಜಾಗ, ಇಲ್ಲೆಲ್ಲವೂ ಕೂಡ ನೋಡ್ತಾ ಇದ್ರೆ ಬೇರೆ ಬೇರೆ ಭಾಗಗಳಲ್ಲಿ ಹೋಗುತ್ತೆ, ಈ ಕಥೆ ಟ್ರಾವೆಲ್ ಮಾಡುತ್ತೆ ಅನ್ನುವಂಥದ್ದು ಪಕ್ಕ. ಸೊ ಆದರೆ ಇವತ್ತಿನ ಒಂದು ಟೀಸರ್ ಏನು ಶುರುವಾಗುತ್ತೆ ಅದರಲ್ಲಿ ಒಂದು ಬ್ಯಾಕ್ ಗ್ರೌಂಡ್ ವಾಯ್ಸ್ ಬರ್ತಾ ಹೋಗುತ್ತೆ. ಈ ಬಾರಿಯ ಯುದ್ಧ ಬೇರೆ ರೀತಿಯಲ್ಲಿದೆ, ಬೇರೆ ರೇಂಜ್ಗಿದೆ, ಈ ಬಾರಿಯ ಯುದ್ಧನೇ ಬೇರೆ, ಜೊತೆಗೆ ಅವ್ರು ಮಾಡ್ತಾ ಇರುವಂತಹ ಕುತಂತ್ರ ಕೂಡ ಬೇರೆ ಇದೆ, ಎಲ್ಲವೂ ಮುಗ್ದು ಹೋಗಿದೆ, ನಿಲ್ಲಿಸ್ಬಿಡು, ನಾವು ಎಲ್ಲರನ್ನೂ ಎದುರಾಕೊಂಡಿರೋದಕ್ಕಾಗೋದಿಲ್ಲ, ಬದುಕೋಕ್ಕಾಗೋದಿಲ್ಲ ಅನ್ನುವಂಥ ಒಂದು ಧ್ವನಿ ಬರುತ್ತೆ. ಅದಕ್ಕೆ ಯಶ್ ಅವರ ಒಂದು ರಿಯಾಕ್ಷನ್ ಹೇಗಿರುತ್ತೆ ಅನ್ನುವಂಥದ್ದೇ ಇವತ್ತಿನ ಒಂದು ಟೀಸರ್ನಲ್ಲಿರುವಂತಹ ಕುತೂಹಲ. ಯಶ್ ಇಂದ ಬರುವಂತಹ ಒಂದು ಅದಕ್ಕೆ ರಿಯಾಕ್ಷನ್ ಇದೆಯಲ್ಲ, ಎಲ್ಲವೂ ಮುಗ್ದಿದೆ ಅಂತ ಹೇಳೋದಕ್ಕೆ ಯಾವಾಗ ಸಾಧ್ಯ ಅಂತ ಹೇಳಿದ್ರೆ ರಾಯ ಯಾವಾಗ ಎಲ್ಲವೂ ಮುಗೀತು ಅಂತ ಹೇಳ್ತಾನೋ ಆವಾಗ ಮಾತ್ರ ಮುಗಿಯೋದಕ್ಕೆ ಸಾಧ್ಯ ಅಂತ. ಅಂದ್ರೆ ಇನ್ನೂ ಯಾವುದು ಕೂಡ ಮುಗ್ದಿಲ್ಲ, ನಾನೀಗ ಬಂದಿದ್ದೀನಿ, ಎಲ್ಲದರ ಒಂದು ಸಂಹಾರ ಆಗಿ ಇಟ್ಸ್ ಓವರ್ ಅಂತ ಹೇಳಿದಾಗ್ಲೇ ಅದು ಓವರ್. ಅಂದ್ರೆ ಆ ಒಂದು ಕ್ಯಾರೆಕ್ಟರ್ನ ಒಂದು ಸ್ಟ್ರೆಂತ್ ಹೇಗಿದೆ, ಸೊ ಎಷ್ಟು ಗಟ್ಟಿಯಾಗಿ ಆ ಒಂದು ಇಡೀ ಸಿನಿಮಾದಲ್ಲಿ ಆ ಕ್ಯಾರೆಕ್ಟರ್ ಬರ್ತಾ ಹೋಗುತ್ತೆ ಅನ್ನುವಂಥದ್ದನ್ನ ತೋರಿಸುವಂತಹ ಒಂದು ಪ್ರಯತ್ನ ಗೀತು ಮೋಹನ್ ದಾಸ್ ಅವರಿಂದ ಅದ್ಭುತವಾಗಿ ಈ ಒಂದು ಟ್ರೇಲರ್ ಮೂಡ್ ಬಂದಿದೆ. ಅಫ್ಕೋರ್ಸ್ ಫಸ್ಟ್ ಆಫ್ ಆಲ್ ಇದನ್ನ ನಾವು ಹೇಳಲೇಬೇಕು, ನಮ್ಮ ಒಂದು ಕನ್ನಡದ ಸಿನಿಮಾ ಅನ್ನೋದಕ್ಕಿಂತ ಈಗ ಕನ್ನಡದ ಗಡಿ ದಾಟಿ ಹೋಗಿದ್ದಾರೆ ಯಶ್. ಅಫ್ಕೋರ್ಸ್ ಅದು ಬರೀ ಭಾರತದ ಇಂಡಿಯನ್ ಸಿನಿಮಾ ಮಾತ್ರ ಅಲ್ಲ, ಇಂಡಿಯನ್ ಸಿನಿಮಾದಿಂದನೂ ಕೂಡ ಹೊರಗಡೆ ಹೋಗಿ ಈಗ ಒಂದು ಇಂಟರ್ನ್ಯಾಷನಲ್ ಸಿನಿಮಾ ಅನ್ನೋ ರೇಂಜ್ಗೆ, ಇಡೀ ವರ್ಲ್ಡೇ ನನ್ನ ಒಂದು ಕ್ಯಾನ್ವಾಸ್ ಅನ್ನೋ ರೀತಿಯಲ್ಲಿ ಯಶ್ ಅವರು ತಮ್ಮ ಪೇಂಟಿಂಗ್ ಅನ್ನ ವಿಸ್ತರಿಸ್ತಾ ಹೋಗ್ತಾ ಇದ್ದಾರೆ. ಈ ಒಂದು ಚಿತ್ರದಲ್ಲಿ ಅದು ಎದ್ದು ಕಾಣಿಸ್ತಾ ಇದೆ. ಭರ್ಪೂರಾಗಿರುವಂತಹ ಒಂದು ಆಕ್ಷನ್ ಸೀಕ್ವೆನ್ಸ್ಗಳು, ಆ ಒಂದು ರಾಯಲ್ ಸರ್ಕಸ್ ಒಳಗಡೆ ಯಶ್ ಎಂಟ್ರಿ ಆಗೋದು, ಅಂದ್ರೆ ರಾಯ ಕ್ಯಾರೆಕ್ಟರ್ ಎಂಟ್ರಿ ಆಗುತ್ತೆ, ಅಲ್ಲಿ ವಿಲನ್ ಹೊಡೆಯುವಂತಹ ಒಂದು ಆಕ್ಷನ್ ಸೀಕ್ವೆನ್ಸ್, ಅದಾದ ನಂತರ ಬರುವಂತಹ ಕೆಲವೊಂದಷ್ಟು ಫೈಟ್ಸ್, ಇದೆಲ್ಲವೂ ಕೂಡ ಅಫ್ಕೋರ್ಸ್ ಯಶ್ನ ಒಂದು ಮಾಸ್ ಲುಕ್ ನಲ್ಲಿ ನೋಡಬೇಕು, ಆಕ್ಷನ್ ನಲ್ಲಿ ನೋಡಬೇಕು ಅಂತ ಇಷ್ಟಪಡುವಂಥವ್ರಿಗೆ ಎಲ್ರಿಗೂ ಕೂಡ ಈ ಒಂದು ಟೀಸರ್ ಖಂಡಿತವಾಗ್ಲೂ ಇಷ್ಟ ಆಗತ್ತೆ. ಸೊ ಹಾಗೆ ಬಹುಶಃ ನಾವು ಬೇರೆ ಬೇರೆ ವುಡ್ಗಳು, ಈಗ ಸ್ಯಾಂಡಲ್ವುಡ್ ಆಗಲಿ, ಟಾಲಿವುಡ್ ಆಗಲಿ, ಬಾಲಿವುಡ್ ಆಗಲಿ, ಹಾಲಿವುಡ್ ಆಗಲಿ, ಎಲ್ಲೂ ಕೂಡ ಹೀರೋಗಳನ್ನ ನಾವೇನು ನೋಡ್ತೀವಿ ಅವರೆಲ್ಲರನ್ನು ಕೂಡ ಮೀರಿಸುವಂತ ರೀತಿಯಲ್ಲಿ ಯಶ್ ಅವರ ಲುಕ್ ಕಂಡು ಬರುತ್ತೆ. ಸೊ ಈಗ ಇನ್ನೊಂದು ಈ ಟೀಸರ್ ನಲ್ಲಿ ಇರುವಂತಹ ಮತ್ತೊಂದು ಸರ್ಪ್ರೈಸ್ ಅಂತ ಹೇಳಿದ್ರೆ, ರಾಯ ಕ್ಯಾರೆಕ್ಟರ್ ನೋಡಿದ್ವಿ ನಾವು ಲಾಸ್ಟ್ ಟೈಮ್ ಟೀಸರ್ ನಲ್ಲೂ ಕೂಡ ರಾಯ ಕ್ಯಾರೆಕ್ಟರ್ ಹೇಗಿದೆ ಅನ್ನೋದನ್ನ ನೋಡಿದ್ವಿ. ಅದೇ ರೀತಿಯಾದಂತಹ ಹೆವಿ ಬಿಯರ್ಡ್, ಆ ಒಂದು ಮಾಸ್ ಲುಕ್ ಇರುವಂತಹ ಯಶ್. ಸೊ ಇಲ್ಲೂ ಕೂಡ ಅದು ಕಂಟಿನ್ಯೂ ಆಗುತ್ತೆ. ಆ ಒಂದು ಬಾತ್ ಟಬ್ ನಿಂದ ಅವರು ಹೊರಗಡೆ ಬಂದು ಆ ಕೊಡುವಂತಹ ಲುಕ್ ಇದೆಯಲ್ಲ, ಫೆರೋಷಿಯಸ್ ಲುಕ್, ಅದ್ಭುತವಾಗಿ ಕಾಣಿಸ್ತಾರೆ ಯಶ್ ಈ ಒಂದು ಲುಕ್ ನಲ್ಲಿ. ಮತ್ತೊಂದು ಸರ್ಪ್ರೈಸ್ ಎಲಿಮೆಂಟ್ ಅಂತ ಹೇಳಿದ್ರೆ ಅದು ಟೀಸರ್ನ ಲಾಸ್ಟ್ ನಲ್ಲಿ ಇರುವಂತಹ ಒಂದು ಎಲಿಮೆಂಟ್. ಸೊ ಇದು ಮತ್ತಷ್ಟು ಪ್ರಶ್ನೆಗಳನ್ನ, ಕುತೂಹಲಗಳನ್ನ ಹುಟ್ಟಾಕ್ತಾ ಇದೆ. ಇದುವರೆಗೂ ನಾವು ಒಂದು ರೀತಿಯ ಕಥೆ ಟ್ರಾವೆಲ್ ಆಗುತ್ತೆ ಅಂತ ಹೇಳಿ ಅನ್ಕೊಂಡಿದ್ರು ಎಲ್ಲರೂ ಕೂಡ. ಬಹುಶಃ ಈ ಗೋವಾದ ಈ ಕ್ರೈಮ್ ಸಿಂಡಿಕೇಟ್ ಏನಿದೆ ಅದನ್ನ ಭೇದಿಸೋದಕ್ಕೆ ಒಬ್ಬ ಗ್ಯಾಂಗ್ಸ್ಟರ್ ಆಗಿನೇ ರಾಯ ಎಂಟ್ರಿ ಕೊಡ್ತಾನೆ, ಆತನು ಕೂಡ ಒಬ್ಬ ಗ್ಯಾಂಗ್ಸ್ಟರ್ ಆಗಿರ್ತಾನೆ, ಇದರಲ್ಲಿ ನಂತರ ಸಂಹಾರಗಳು ನಡೆಯುತ್ತೆ ಅನ್ನುವಂಥದ್ರ ಬಗ್ಗೆ ಅನ್ಕೊಂಡಿದ್ರು. ಬಟ್ ಈಗ ಬಹುಶಃ ಕಥೆ ಟ್ರಾವೆಲ್ ಆಗಿ ಇಲ್ಲಿ ಮತ್ತೊಂದು ಕ್ಯಾರೆಕ್ಟರ್ ಇಂಟ್ರೊಡ್ಯೂಸ್ ಆಗುತ್ತೆ. ಅದು ಸೇಮ್ ಯಶ್, ಆದ್ರೆ ರೂಮಿ ಅನ್ನುವಂಥ ಒಂದು ಕ್ಯಾರೆಕ್ಟರು. ಇದು ಡಬಲ್ ಶೇಡ್, ಒಂದೇ ವ್ಯಕ್ತಿ ಎರಡು ಶೇಡ್ ನಲ್ಲಿ ಕಾಣಿಸ್ಕೊಳ್ತಾ ಇರೋದಾ ಅಥವಾ ಎರಡು ಡಬಲ್ ಆಕ್ಟಿಂಗ್ ಇರುವಂತದ್ದ, ಎರಡು ಬೇರೆ ಬೇರೆ ಕ್ಯಾರೆಕ್ಟರ್ಗಳನ್ನ ಮಾಡಿದಾರ ಅನ್ನುವಂಥದ್ದು ಈಗಿರುವಂತಹ ಕುತೂಹಲ. ಅಂದ್ರೆ ಡಬಲ್ ಶೇಡ್ ನಲ್ಲಿ ಅಥವಾ ಡಬಲ್ ಆಕ್ಟಿಂಗ್ ಅಲ್ಲಿ ಮೋಡ್ ನಲ್ಲಿ ಕಾಣಿಸ್ತಾ ಇದ್ದಾರೆ ಈಗ ಯಶ್ ಅವರು ಅನ್ನುವಂಥದ್ದು ಈಗಿರುವಂತಹ ಪ್ರಶ್ನೆ. ಯಾಕಂದ್ರೆ ಕಂಪ್ಲೀಟ್ ಡಿಫ್ರೆಂಟ್ ಆಗಿದೆ. ನಿಮಗೆ ರಾಯ ಕ್ಯಾರೆಕ್ಟರ್ ಅಲ್ಲಿ ಹೆವಿ ಬರ್ಡ್ ಜೊತೆಗೆ ಹೆಚ್ಚು ಕೂದಲು, ಸೊ ಒಂದು ಕಂಪ್ಲೀಟ್ ಆದಂತಹ ರಗಡ್ ಮಾಸ್ ಲುಕ್ ಅಲ್ಲಿ ಕಾಣಿಸ್ಕೊಂಡ್ರೆ, ಇನ್ನೊಂದು ಕ್ಯಾರೆಕ್ಟರ್ ಅಲ್ಲಿ ಶೇವ್ ಮಾಡಿದ್ದಾರೆ, ಟ್ರಿಮ್ ಮಾಡಿದ್ದಾರೆ, ಅಫ್ಕೋರ್ಸ್ ಸ್ವಲ್ಪ ಚಿಕ್ಕ ಚಿಕ್ಕ ಗಡ್ಡ ಇಟ್ಟಿರುವಂಥದ್ದು. ಸೊ ಈಗ ಕಂಪ್ಲೀಟ್ ಆಗಿ ಆ ಲುಕ್ನ ಇನ್ನೂ ರಿವೀಲ್ ಮಾಡಿಲ್ಲ, ಜಸ್ಟ್ ಒಂದು ಸೈಡ್ ಫೇಸ್ ಅಲ್ಲಿ ಮಾತ್ರ ಕಾಣಿಸ್ತಾರೆ. ಬಟ್ ಅದು ಯಶ್ ಅನ್ನುವಂಥದ್ದು ಪಕ್ಕ ಎಲ್ರಿಗೂ ಕೂಡ ಗೊತ್ತಾಗುತ್ತೆ ಅದನ್ನು ನೋಡ್ತಾ ಇದ್ರೆ. ಸೊ ಈ ಕ್ಯಾರೆಕ್ಟರ್ ಇವತ್ತು ಈ ಟೀಸರ್ ನಲ್ಲಿ ನೋಡಿದ್ರೆ ನಮಗೆ ಅನಿಸುವಂಥದ್ದು, ಐ ಡೋಂಟ್ ನೋ ನಿಮಗೆ ಇದನ್ನ ಈ ಟೀಸರ್ ಅನ್ನ ನೀವು ಹೇಗೆ ವಿಶ್ಲೇಷಣೆ ಮಾಡ್ತೀರಿ ಖಂಡಿತವಾಗ್ಲೂ ಕಮೆಂಟ್ ನಲ್ಲಿ ತಿಳಿಸಿ. ನನಗೆ ಈ ಟೀಸರ್ ನೋಡಿದಾಗ ಅನ್ಸಿದ್ದು ಎರಡು ಕ್ಯಾರೆಕ್ಟರ್ಗಳಿವೆ, ಅಥವಾ ಒಬ್ಬನೇ ವ್ಯಕ್ತಿ ಎರಡು ಶೇಡ್ ನಲ್ಲಿ ಇರಬಹುದು.
ಈ ಎರಡನೇ ಕ್ಯಾರೆಕ್ಟರ್ ಲಾಸ್ಟ್ ನಲ್ಲಿ ಬರುವಂತಹ ತುಂಬಾ ಚಿಕ್ಕದಾಗಿ ಟ್ರಿಮ್ ಮಾಡಿರುವಂತಹ ಗಡ್ಡ ಇರುವಂತಹ ಒಬ್ಬ ಕ್ಯಾರೆಕ್ಟರ್ ಬರುತ್ತಲ್ಲ ಯಶ್ ಅವರು. ಐ ಥಿಂಕ್ ಈ ಬಾಗಿ ಅವೆಲ್ಲವೂ ಸಿನಿಮಾಗಳಲ್ಲಿ ಟೈಗರ್ ಶ್ರಾಫ್ ಅವ್ರನ್ನ ನೋಡಿದಂತ ಅನ್ಸುತ್ತೆ. ಬಟ್ ಅದಕ್ಕಿಂತ ಮೀರಿದಂತಿದೆ ಬಿಡಿ ಲುಕ್, ಯಶ್ ಅವ್ರ ಲುಕ್ ಯಾರನ್ನು ಕೂಡ ಕಂಪೇರ್ ಮಾಡೋದಕ್ಕಾಗೋದಿಲ್ಲ, ಆ ಥರ ಇದೆ. ಸೊ ಯಶ್ ಅವರು ಆ ಲುಕ್ನ ನೋಡ್ತಾ ಇದ್ರೆ ಬಹುಶಃ ಯಾವುದಾದ್ರೂ ಒಂದು ಬೆಟಾಲಿಯನ್ ಅಥವಾ ಯಾವುದೋ ಒಂದು ಆರ್ಮಿಯ ಅಥವಾ ಯಾವುದಾದ್ರೂ ಒಂದು ಏಜೆಂಟ್ ಆಗಿರಬಹುದಾ ಯಶ್ ಅವರು. ಸೊ ಅಲ್ಲಿ ಕೆಲವೊಂದು ಕ್ಯಾಂಪ್ಗಳು ಕೂಡ ಕಾಣಿಸುತ್ತೆ, ಬೇರೆ ಯಾರ್ಯಾರೋ ವೈರಿಗಳಿದ್ದಾರೆ, ಆ ಕ್ಯಾಂಪ್ಗಳಲ್ಲಿ ಯಾರೋ ವೈರಿಗಳು ನುಗ್ತಾ ಇದ್ದಾರೆ, ಅವರ ಒಂದು ಸಂಹಾರವನ್ನ ಯಶ್ ಇಲ್ಲಿ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಅನ್ಸುತ್ತೆ. ಅದನ್ನ ನಾವು ನೋಡ್ತಾ ಇದ್ರೆ ಆ ಶಿಬಿರಗಳಲ್ಲಿ ಬರುವಂತಹ ಕ್ಯಾರೆಕ್ಟರ್ಗಳು, ಬೇರೆ ಬೇರೆ ವಿಲನ್ಗಳು ಯಾರು ಬರ್ತಾರೆ, ಸೊ ಅವರನ್ನ ಹೊಡೆದು ಹಾಕುವಂತಹ ಒಂದು ಸೀನ್ ಅದನ್ನು ಕೂಡ ಲಾಸ್ಟ್ ನಲ್ಲಿ ಇಟ್ಟಿದ್ದಾರೆ. ಸೊ ಇದೆರಡೂ ನೋಡ್ತಾ ಹೋದ್ರೆ ಬಹುಶಃ ಏನಾದ್ರೂ ಈ ತರದೊಂದು ಏಜೆಂಟ್ ಆಗಿದ್ಕೊಂಡು ಅಥವಾ ಅಂಡರ್ ಕವರ್ ಏಜೆಂಟ್ ಆಗಿದ್ಕೊಂಡು ಅದಾದ ನಂತರ ಆತನೇ ಮತ್ತೆ ಈ ಗ್ಯಾಂಗ್ ಅಲ್ಲಿ ಸೇರ್ಕೊಂಡು ಒಬ್ಬ ಗ್ಯಾಂಗ್ಸ್ಟರ್ ಆಗಿದ್ದು ಆ ಗ್ಯಾಂಗ್ಸ್ಟರ್ಗಳನ್ನ ಅಥವಾ ಅಲ್ಲಿ ಯಾರು ದುಷ್ಟರಿದ್ದಾರೆ ಅವರನ್ನ ಸಂಹಾರ ಮಾಡುವಂಥದ್ದು, ಈ ತರದ ಏನಾದ್ರೂ ಕಥೆ ಹೆಣೆದಿರಬಹುದಾ? ವಿ ರಿಯಲಿ ಡೋಂಟ್ ನೋ. ಅಥವಾ ಅದಕ್ಕೂ ಮೀರಿ ಬೇರೆ ರೀತಿಯಾದಂತಹ ಒಂದು ಕಥೆ ಬಹುಶಃ ಬಂದಿರಬಹುದು. ಒಟ್ಟಿನಲ್ಲಿ ಈ ಟೀಸರ್ ನೋಡಿದ್ರೆ ಹಾಗೆ ಅನ್ಸುತ್ತೆ ನಮಗೆ ಅನ್ನುವಂಥದ್ದು ಇಲ್ಲಿರುವಂತಹ ವಿಚಾರ. ಬಟ್ ಎಲ್ಲವೂ ಸರಿ, ಒಂದು ಒಳ್ಳೆ ಟೀಸರ್ ಬಂದಿದೆ, ಮತ್ತೆ ಆಕ್ಷನ್ ಲುಕ್ನಲ್ಲಿ ಯಶ್ ಕಾಣಿಸ್ಕೊಳ್ತಾ ಇದ್ದಾರೆ. ಬಟ್ ಒಂದೇ ಒಂದು ಪ್ರಶ್ನೆ ನಮಗೆ ಇಲ್ಲಿ ಕಾಡುವಂಥದ್ದು, ಇಷ್ಟೊಂದು ಬ್ಲಡ್ ಶೇಡ್, ಇಷ್ಟೊಂದು ಕ್ರೈಮ್ನ ವೈಭವೀಕರಣ ನಿಜಕ್ಕೂ ಕೂಡ ಅವಶ್ಯಕತೆ ಇದೆಯಾ ಅನ್ನುವಂಥದ್ದು ಸಹಜವಾಗಿ ಎಲ್ಲರಲ್ಲೂ ಕೂಡ ಕಾಡುವಂತಹ ಒಂದು ಪ್ರಶ್ನೆ. ಹಾಗಂತ ನಾವು ಇದನ್ನ ನೆಗೆಟಿವ್ ಆಸ್ಪೆಕ್ಟ್ ಅಲ್ಲಿ ಅಥವಾ ಇದು ಮಾಡಲೇಬಾರ್ದು ಮಾಡಲೇಬೇಕು ಅನ್ನುವಂಥದ್ದನ್ನ ಯಾವುದೂ ಕೂಡ ಇಲ್ಲಿ ನಾವು ಹೇಳ್ತಾ ಇಲ್ಲ. ಯಾಕಂದ್ರೆ ಈ ಹಿಂದೆ ಬರ್ತಾ ಇರುವಂಥ ಸಿನಿಮಾಗಳನ್ನು ನಾವು ನೋಡಿ, ಆನಿಮಲ್ ಸಿನಿಮಾದಿಂದಲೂ ಕೂಡ ನಾವು ನೋಡಿದ್ರೆ ಈ ವೈಲೆನ್ಸ್ ಅನ್ನುವಂಥದ್ದನ್ನ ತುಂಬಾ ವೈಭವೀಕರಣ ಮಾಡಲಾಗ್ತಾ ಇದೆ. ಬ್ಲಡ್ ಶೇಡ್ ಇದೆಲ್ಲವೂ ಕೂಡ ಆನಿಮಲ್ ಆಯಿತು, ಅದಾದ ನಂತರ ಇತ್ತೀಚೆಗೆ ಬಂದಂತಹ ಧುರಂಧರ್ ನೋಡಿ, ಧುರಂಧರ್ ಮತ್ತು ಇದರಲ್ಲಿ ಆ ಟೀಸರ್ನಲ್ಲಿ ಒಂದು ಸಾಮ್ಯತೆ ಅಂತ ನಾವು ನೋಡಿದ್ರೆ ಅಲ್ಲೂ ಕೂಡ ಅಕ್ಷಯ್ ಖನ್ನ ಆ ರೆಹಮಾನ್ ಡಕಾಯ್ಟ್ ಅನ್ನುವಂಥ ಒಂದು ಕ್ಯಾರೆಕ್ಟರ್ ತನ್ನ ಅಪ್ಪನನ್ನ ನಡುಬೀದಿಯಲ್ಲಿ ಒಂದು ಮಾರ್ಕೆಟ್ ಏರಿಯಾದಲ್ಲಿ ಆತನನ್ನ ಆ ವೆಯ್ಟ್ ಕಲ್ಲೇನಿರುತ್ತಲ್ಲ, ಅಂದ್ರೆ ನಾವೇನು ತೂಕ ಹಾಕ್ತೀವಲ್ಲ, ಆ ಒಂದು ವೇಯಿಂಗ್ ಮಷೀನ್ ನಲ್ಲಿ ಆ ಕಬ್ಬಿಣದ ಒಂದು ತೂಕವನ್ನ ಇಡ್ತೀವಲ್ಲ, ಆ ತೂಕದ ಒಂದು ಕಲ್ಲನ್ನ ತಗೊಂಡು ಆತನ ಮುಖವನ್ನ ಜಜ್ಜಿ ಸಾಯಿಸುವಂತ ಒಂದು ದೃಶ್ಯ, ಅದು ನೋಡಿದಾಗ ಎಂಥವ್ರಿಗೂ ಕೂಡ ಒಂಥರ ಅನ್ಸುತ್ತೆ, ಏನಪ್ಪ ಇದು ಇಷ್ಟು ಮಟ್ಟಿಗೆ ವೈಲೆನ್ಸ್. ಅಫ್ಕೋರ್ಸ್ ಕೆಲವರು ಅದನ್ನು ಎಂಜಾಯ್ ಮಾಡ್ಬೋದು, ಬಟ್ ಮೋಸ್ಟ್ ಆಫ್ ದ ಪೀಪಲ್, ನನಗಂತೂ ಪರ್ಸನಲಿ ನಾನು ಹೇಳ್ತೀನಿ, ನನಗಂತೂ ಅದನ್ನು ಎಂಜಾಯ್ ಮಾಡಲಿಲ್ಲ. ನಾನು ಅದನ್ನ ಸಿನಿಮಾ ನಾನು OTT ನೋಡುವಾಗಲೂ ಕೂಡ ಅದನ್ನು ಸ್ಕಿಪ್ ಮಾಡಿ ನೋಡ್ತೀನಿ ಇಂಥದ್ದು ಯಾವುದಾದ್ರೂ ವೈಲೆನ್ಸ್ ಸೀನ್ಗಳು ಬಂದಾಗ. ಸೊ ಹಾಗಾಗಿ ನೋಡಿದ್ರೆ ಇಲ್ಲಿ ಯಾವಾಗ ದುರಂಧರಲ್ಲೇ ಹೇಗೆ ಆ ವೆಯ್ಟ್ ಕಲ್ಲನ್ನು ಎತ್ತಿ ಮುಖಕ್ಕೆ ಜಜ್ಜಿ ಸಾಯಿಸ್ತಾ ಇದನೋ, ಈ ಟೀಸರ್ನಲ್ಲೂ ಕೂಡ ಕೊನೆಯ ಶೇಡ್ನಲ್ಲಿ ಇನ್ನೊಂದು ರೂಮಿ ಕ್ಯಾರೆಕ್ಟರ್ ಬಂದಾಗ ಕಲ್ಲನ್ನ ತಲೆ ಮೇಲೆ ಎತ್ತು ಹಾಕಿ ಜಜ್ಜೋದು, ಕಲ್ಲಿಂದ ತಲೆಯನ್ನ ಜಜ್ಜೋದು, ಅಲ್ಲಿ ಬರುವಂತಹ ಒಂದು ಬ್ಲಡ್ ಶೇಡ್, ಅದಾದ್ಮೇಲೆ ಕತ್ತಿನ ಭಾಗಕ್ಕೆ ಒಂದು ಚೂರಿ ಹಾಕಿ ಇಲ್ಲಿಂದ ಹೊಡೆದ್ರೆ ಇಲ್ಲಿಂದ ಹೊರಗಡೆ ಬರುತ್ತೆ. ಸೊ ಅದಾದ್ಮೇಲೆ ಇನ್ನೊಂದು ಮರ ಕಡಿಯುವಂಥ ಒಂದು ಮಷೀನ್ ತಗೊಂಡೋಗಿ ಕತ್ತನ್ನು ಕತ್ತರಿಸೋದು, ಆಗ ರಕ್ತ ಚಿಮ್ಮೋದು. ಇದು ರಿಯಲಿ ವಿ ಡೋಂಟ್ ನೋ ಯಾಕೆ ಈಗಿನ ಯುವ ಸಮೂಹ ಅದನ್ನು ಇಷ್ಟಪಡ್ತಾ ಇದೆ ಅಂತನಾ, ಅಥವಾ ನಾವು ಇನ್ನೇನು ಇದನ್ನ ಇನ್ನಷ್ಟು ಇದೇ ತರ ವೈಭವೀಕರಿಸೇನೆ ತೋರಿಸ್ಬೇಕು, ಆಗ್ಲೇ ಜನ ಇದನ್ನ ಇಷ್ಟಪಡ್ತಾ ಇದ್ದಾರೆ ಅನ್ನುವಂಥದ್ದು. ಯಾಕಂದ್ರೆ ಪ್ರೂವ್ ಆಗಿದೆ. ಈಗ ನಿಮಗೆ ಆನಿಮಲ್ ಸಿನಿಮಾ ನಾವೆಲ್ಲರೂ ಅನ್ಕೊಂಡ್ವಿ, ಏನಪ್ಪಾ ಇಷ್ಟೊಂದು ಬ್ಲಡ್ ಶೇಡ್ ಇದೆ, ಫ್ಯಾಮಿಲಿ ಹೋಗಿ ನೋಡೋಕ್ಕಾಗತ್ತಾ, ಮಕ್ಕಳು ಹೋಗಿ ನೋಡೋಕ್ಕಾಗತ್ತೆ, ಏನಾಗುತ್ತೆ ಈ ಸಿನಿಮಾ ಅಂತ. ಬಟ್ ಇಂಟ್ರೆಸ್ಟಿಂಗ್ಲಿ ಅಥವಾ ಸರ್ಪ್ರೈಸಿಂಗ್ಲಿ ಆ ಒಂದು ಚಿತ್ರ ತುಂಬಾನೇ ಚೆನ್ನಾಗಿ ಕಲೆಕ್ಷನ್ ಮಾಡ್ತು. ಅದಾದ ನಂತರ ಧುರಂಧರ್ ಕೂಡ, ಈಗ ನೋಡಿ ಧುರಂಧರ್ 2 ಸೇಮ್ ಡೇಟಿಗೆ ಬರ್ತಾ ಇದೆ, ಮಾರ್ಚ್ 19, ಮತ್ತೆ ಯಶ್ ಅವರ ಟಾಕ್ಸಿಕ್ ಕೂಡ ಮಾರ್ಚ್ 19ಗೆ ಬರ್ತಾ ಇದೆ. ಸೊ ಈಗಾಗಲೇ ಚರ್ಚೆಗಳು ಆರಂಭವಾಗ್ತಾ ಇದೆ, ಟಾಕ್ಸಿಕ್ ಸಿನಿಮಾ ಧುರಂಧರ್ 2ನ ಧೂಳೆಬ್ಬಿಸ್ಬಿಡುತ್ತೆ ಅಂತ ಹೇಳಿ. ಈಗಾಗಲೇ ಕೆಲವೊಂದ್ ಕಡೆ RIP ಧುರಂಧರ್ 2 ಅಂತಾನೂ ಕೂಡ ಕೆಲವೊಂದಿಷ್ಟು ಜನ ಹ್ಯಾಶ್ಟ್ಯಾಗ್ ಹಾಕ್ತಾ ಇದ್ದಾರೆ. ಅಂದ್ರೆ ಯಶ್ ಅವರ ಈ ಸಿನಿಮಾ ಟಾಕ್ಸಿಕ್ ಸಿನಿಮಾದ ಟೀಸರ್ ಆ ಮಟ್ಟಿಗೆ ಒಂದು ಹವಾ ಕ್ರಿಯೇಟ್ ಮಾಡ್ತಾ ಇದೆ. ಬಟ್ ಸ್ಟಿಲ್ ಐ ಡೌಟ್ ಈಗ ಈ ರೀತಿಯಾದಂತಹ ಒಂದು ಟ್ರೆಂಡ್ ಏನಿದೆ, ಈ ತರದ ವೈಲೆನ್ಸ್ ಅನ್ನ ವೈಭವೀಕರಿಸುವಂಥದ್ದು, ಬ್ಲಡ್ ಶೇಡ್, ಟೂ ಮಚ್ ಆಫ್ ಬ್ಲಡ್ ಶೇಡ್, ಇದೆಲ್ಲವೂ ಕೂಡ ಎಷ್ಟು ಮಟ್ಟಿಗೆ ಜನ ಬಿಗ್ ಸ್ಕ್ರೀನ್ ಮೇಲೆ ತಡ್ಕೋಬಹುದು ಅಂತೇಳಿ ಪರ್ಸನಲಿ ನನಗಂತೂ ಖಂಡಿತ ಇಷ್ಟ ಆಗೋದಿಲ್ಲ. ಈ ಥರದೊಂದು ಬ್ಲಡ್ ಶೇಡ್, ಈ ಥರದೊಂದು ವೈಲೆನ್ಸ್ ಅನ್ನ ವೈಭವೀಕರಿಸುವಂಥದ್ದು ವಿ ಡೋಂಟ್ ನೋ. ತುಂಬಾ ಜನ ಅದನ್ನ ಇಷ್ಟಪಡೋರಿದ್ದಾರೆ, ಅದಕ್ಕೋಸ್ಕರನೇ ಸಿನಿಮಾಗಳು ತುಂಬಾ ಚೆನ್ನಾಗಿ ಕಲೆಕ್ಷನ್ ಕೂಡ ಮಾಡ್ತಾ ಇರುವಂಥದ್ದು. ಸೊ ಆ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ನೋಡ್ತಾ ಹೋದ್ರೆ ಖಂಡಿತವಾಗ್ಲೂ ಟಾಕ್ಸಿಕ್ ಸಿನಿಮಾ ಕೂಡ ಒಂದು ದೊಡ್ಡ ಹೈಪ್ ಅನ್ನಂತೂ ಕ್ರಿಯೇಟ್ ಮಾಡಿದೆ, ಒಂದು ದೊಡ್ಡ